ನಮ್ಮ ಬಾಸಿಂಗನ ಇಲ್ಲೇ ಹೂಗಾರ ಕಡೆಯಿಂದ ಕಟ್ಸಿದ್ರೆ ಆಗೋದಿಲ್ಲನು. ನಮ್ಮೂರು ಹೂಗಾರ ಬೇಸ್ ಕಟ್ತಾರ. ಮತ್ತ ಮಲ್ಲಾಪುರದಿಂದ ಯಾಕೆ ತರೋದು? ಭಾಳ ದಿವಸದಿಂದ ನಡ್ಕೊಂಡು ಬಂದಿದ್ದಪ್ಪ. ನಮ್ಮ ಹಿರಿಯರ ಕಾಲದಿಂದಲೂ ಮಲ್ಲಾಪುರ ಹಣವಪ್ಪ ದೇವರು, ನಮ್ಮ ಮಣಿದೇವರು, ಕುಲದೇವರು, ಹಣವಪ್ಪ ದೇವರು ಅಲ್ಲಿಂದ ಬರೋ ಬಾಸಿಂಗ ಬಲ ತರದ ಜನರು ನಮ್ಮ ಹಿರಿಯರ ಮೇಲೆ ಬೇರೆ ಬಿಟ್ಟೈತಿ. ಅದೇ ಅದನ್ನ ಅಲ್ಲಿ ಹಣವಪ್ಪ ಹೋಗಿ ಅದನ್ನ ಪಾದಾಗ ಬಾಸಿಂಗ್ ಇಟ್ಟು ಆಶೀರ್ವಾದ ತಗೊಂಡು ಮತ್ತೆ ಅಲ್ಲೇ ನಮ್ಮ ಬೀಗರದನ ಅವ್ರಿಗೆ ಲಗ್ನ ಪತ್ರ ಕೊಟ್ಟು ಲಗ್ನಕ್ಕೆ ಬರಬೇಕಂತ ಹೇಳ್ಬೇಕು. ಅವನು ಗಟ್ಟೋಳವಾದನ ಮಲ್ಲಾಪುರ ಹನುಮಪ್ಪ ಇಟಗಿ ಧರ್ಮರಿಗೆ ಗಂಟು ಬಿದ್ದಾನ. ಅದರ ದಯದಿಂದ ಭಾಳ ನಮ್ದೆಲ್ಲ ಭಾಳ ಹೋಗುತ್ತಿರೋದು ಅಲ್ಲಿಂದ ಬರೋ ಬಾಸಿಂಗ ಬಲ ತರದ ಅನ್ನೋದು ನಮ್ಮ ಹಿರಿಯರೊಳಗ ಬೇರೆ ಬಿಟ್ಟೈತಿ. ಆತ್ ಬಿಡಪ್ಪ, ಹಂಗಾಗಲಿ. ನಾನು ಸೋಮಪ್ಪ ಹೇಳಿದ ಚಕ್ರಿ ಮಾಡವ ಅಲ್ಪ. ತಮ್ಮ ಮದುವೆ ಯಾವಾಗ ಮತ್ತೆ? ತಂಗಿ ಮದುವೆ ಮಾಡಿಬಿಟ್ರೆ ಮಾಡ್ತಾರಂತಪ್ಪ. ಆತ್ ಬಿಡಪ್ಪ, ವರ್ಷನ್ಗಟ್ಲೆ ಒಯ್ಯೂಟ್ ನಡೀತಿದ್ದಂಗ ಆತಲ್ಲ. ಈ ವರ್ಷ ಧರ್ಮ ಮಾಡ್ದಾಗ ನಿನಗೆ ಬೇಷ ಆಗ್ತದೆ ಮರಾಯ. ಆತಿಟ್ಟಲ್ಲ, ಭಾಳ ಬೇಸ ಆತ. ಇರ್ಲಿ, ನಾಳೆ ನಾಡ್ದಾಕಿ ಕಳ. ನಾ ಸಣ್ಣ ಜನದ್ರಾಗ ಇಟ್ಗೆ ಆಗಿದ್ರ ಆತಿಲ್ಲ. ಹೋಗಿ ತುಪ್ಪ ಅನ್ನ ಸಾರು ಉಂಡು ಎಲಿ ಅಡಿಕೆ ಎಲೆಗತ್ತು ಏಲಕ್ಕಿ ಲವಂಗ ಹಾಕೊಂಡು ಪತ್ರಿ ಇದೆಲ್ಲ ಘಮ ಘಮ ಅಂತ ಸುವಾಸನೆ ಹಿಡಿದೈತಲ್ಲ, ಇದ ಬಾಯ್ಲೆ ಹೇಳಂದೆ. ಅಲ್ಲ, ನಿನ್ನ ಮದುವೆ ನೀನೀಗ ಊಟ ಮಾಡಿದ್ದೇನ? ಇಲ್ಲ, ನೀನು ಮದುವೆ ಉಂಡಿದ್ದ. ಮದುವೆ ಆಗುತ್ತೆ ನೆನಪಿಲ್ಲ ಅಂತ ನಾ ಅಂತೀನಿ. ಇನ್ನು ಉಂಡಿದ್ದೇನು ಹೇಳಿ? ಅಲ್ಲ ಮರಯ್ಯ, ನಾವು ಸಣ್ಣವರಿದ್ದಾಗ ಮದುವೆ ಆಗಿದ್ದು ನಮಗ ನೆನಪಿಲ್ಲ. ಅದು ಸುಳ್ಕ ಪಳಕ. ಯಾಕೆ ನಾವ್ ಇನ್ನೊಮ್ಮೆ ಊರಿಗೆಲ್ಲ ಹಂದ್ರ ಹಾಕ್ಸಿ ಡಗ್ರ ಹೊಡಿಸಿ ಮದುವೆ ಆಗ್ಬಾರ್ದಂತಿ? ಇದಪ್ಪ ನೋಡಿದ ಅಕ್ಕಲ್ಲ ಬೇಸ್ ಹಾಕಿದೆ. ಮದುವೆನ 5 ದಿವ್ಸದ್ ಮಾಡೋಣ 11 ದಿವ್ಸದ್ ಮಾಡೋಣ ಹೇಳ್ಬಿಡ. ಮಾಡೋಂಗಿದ್ರ ಒಂದ್ 15 ದಿವ್ಸದ ಮಾಡೋಣ ನೋಡು. ಹಂಗಾರ ಇಲ್ಲಿ ಕುತ್ತಬೇಕು ಯಾರ ಹೊಲ ಖರೀದಿ ತಗೊಳ್ಳೋದ್ರ ಕೇಳ. ಹೊಲ ಯಾಕೆ ಮಾಡ್ತಿದಿ? ಮದ್ವಿಗೆ ರೊಕ್ಕ ಬೇಕಲ್ಲ. ಊರಾಗ ಪಟ್ಟಿ ಹಾಕೊಂಡ್ ತಗೋ. ನೋಡ್ರಪ್ಪ, ನಾವ್ ಸಣ್ಣವರಿದ್ದಾಗ ಮದುವೆ ಆಗಿದ್ದು ನಮಗ್ ನೆನಪಿಲ್ಲ. ಇನ್ನೊಮ್ಮೆ ಮದುವೆ ಆಗ್ತೀವಿ, ಎಲ್ಲಾರ ರೊಕ್ಕ ಕೂಡಿಸ್ಕೊಡ್ರಿ ಅಂತ ಹೇಳಿದ್ರಾಯ್ತು. ಹೇ, ಪತ್ರಿ ಹಾಕಿ ಪಟ್ಟಿ ಹಾಕಿ ಪ್ರಸ್ತಾವ ಮಾಡಾಕ ಏನ್ ಮಾಡ್ದಾಗ ಹತ್ತಿ ಪುರಾಣ ಅಂತ ಹೇಳಿದೇನ? ಪುರಾಣಕ್ಕ ಪಟ್ಟಿ ಕೂಡೋದಿಲ್ಲ. ಅಲ್ಲ, ಕೂಡಿದ ಪಟ್ಟಿ ಕತ್ರಿಸಿ ಕಿಸಿ ತುಂಬಿಸ್ಕೊಳ್ಳೋರು ಎಷ್ಟು ಮಂದಿ ಇಲ್ಲ ಅಂತೀನಿ ನಾವು. ಅವರು ಕಂಡ್ರ ನಿನ್ ಕಣ್ಣಿಗೆ? ಹಿರಿಯರಲ್ಲ ಅವರು, ಬಡವಿ ಹಿರಿಯರು. ಅಲ್ಲ, ಪಟ್ಟಿ ಕೂಡ್ದಿದ್ರ ಕೈಲಿ ಹಾಕಿ ಮಾಡ್ತೀನಿ ಅನ್ನೋ ತಾಕತ್ತಿದ್ರೆ ಹಿರೇತನ ಮಾಡ್ಬೇಕು. ಪುಕ್ಷಿಟ್ಟಿ ದುಡ್ಡು ಕೈಯಾಗ ಸಿಕ್ಕ್ರೆ ಹಿರೇತನ ಮಾಡಿ ಹೌದು ತುಳಿಸ್ಕೊಳಕ ರಗಡ್ ಮಂದಿ ಮುಂದೆ ಬರ್ತಾರ. ಕೈಲಿ ಹಾಕೋ ಹೊತ್ತು ಬಂದ್ರ ಪಸಕ್ಕರ ಜಾಮತಾವ. ಅಂದಲೇನ ಅವ್ರು ಹಿರಿಯರಾಗಿರ್ತಾರ. ಹಿರಿಯರಲ್ಲ ಅವರು, ನಾನಾ ನಮನಿ ಹಿರಿಯರು. ಯಾರ್ದೋ ರೊಕ್ಕ ಎಲ್ಲ ಒಂದ್ ಜಾತ್ರಿ ಓದೋ ಅಂತ ಹೋಗೋ ಜನಾನ ಹೆಚ್ಚಾಗೈತಿ. ಇನ್ನೂ ಹೆಚ್ಚಾಗ್ತಾರ. ಕಾಲ ಅಂತಾರ ಏನು ನಾನಾ ನಮೂನಿ ಹಿರಿಯರದಾರ. ಅವ್ರೇನ ಕಂಡಿಲ್ಲ ನಿನ್ ಕಣ್ಣಿಗೆ? ಅವ್ರೇ ರಾಮರಯ್ಯ. ನಾವು ಬಹಳ ಪದ್ಧತಿ ಮಾತಾಡ್ದಂಗ ನಡ್ಕೊಳ್ಳೋರು. ಪೈ ಲೆಕ್ಕ ಪತ್ರದಾಗ ಹೆಚ್ಚು ಕಡಿಮೆ ಆಗದಂಗ ನೋಡ್ಕೊಳ್ಳೋರು. ಹಿಂಗನು? ಅದು ತಮ್ಮಗ್ ಬರೋದಿದ್ರ ಮಂದಿ ಕೊಡೋಂಗ ಇಲ್ಲ. ಇಂಥ ಹಿರಿಯರ ಹೆಚ್ಚಾಗತ್ತಾರ ಈ ನಾಣ್ಯಾಗ. ಏನಾದ್ರು ನಮ್ ತಂಗಿ ಭೀಮವ್ವನ್ ಮದುವೆಗ ಇಂಥ ಒಣ ಹಿರಿತನ ಮಾಡೋ ಹಿರಿಯರು ಒಬ್ರು ಇದ್ದಿಲ್ಲ ನೋಡು. ಇದ್ರ ಅಲ್ಲಿ ನಡಿಬೇಕಲ್ಲ. ಆ ಪುಣ್ಯದ ಕೆಲಸದೊಳಗ ನಡೆದ ಧರ್ಮನ ಕಾರ್ಯದೊಳಗ ಒಂದು ಕಡ್ಡಿ ಕಲಕ್ ಮಾಡಣ್ಣ, ಒಂದು ಪಯ್ಯ ತಿನ್ನಣ್ಣ ತುಂಬೆ ಬಂತ ಅನ್ನೋದು ಅವ್ರಿಗೆ. ಇದು ಖರೆ. ಸೋಮಪ್ಪ ದೊಡ್ಡಪ್ಪ ನಮ್ ತಂಗಿ ಮದುವೆನ ಬಹಳ ಚಂದ ಮಾಡ್ದ ನೋಡು. ನಾಡಿನ ನಾನಾ ಕಡೆಯಿಂದ ಭಕ್ತರೆಲ್ಲ ಬಂದು ಆ ನಡೆದ ಧರ್ಮ ಕಾರ್ಯದೊಳಗ ಮಂಗಳಸೂಟ್ ಕಾರ್ಯದೊಳಗ ನಡ ಕಟ್ಕೊಂಡು ನಿಂತಿದ್ರು. ಅಂದಂಗ ಚಂದಾಗ ಏನ್ ಮಾಡಿತ್ತು? ನಡಿ ಕೂಸು ಒಂದ ಬಿಟ್ಟು ಬಂದಿದ್ದಿ, ಹೋಗು ನಡಿ. ಅಂದಂಗ ಗುಡ್ಡ ಮಾವ ತಂಗಿನ ಪಪ್ಪಗ ಇವತ್ತು ಕರ್ಕೊಂಡು ಹೋಗ್ ಕಾಣತ್ತ. ಮದುವೆಗಿಂದ ಯಾಕೆ ಬಿಟ್ಟನ್ ಸೊಸಿನ ತವ್ರ ಮನ್ಯಾಗ? ನಡಿ ಹೊತ್ತು ಬಾರತ್ತು, ಹೋಗು ನಡಿ. ಕೂಸು ಮನೆ ಬಿಟ್ಟು ಬಂದಿ. ಹೊಡೆದಿನ ಧರ್ಮನ್ ಮದ್ವೆಗ ಹೋಳಿನ ನಮ್ಮ ಅಣ್ಣಗಳಿಗೆ ಹೇಳಿ ತುಪ್ಪನು ಬೇಷಗೆ ತಗದಿದಿ. ನೀತಿ ಬಲ್ಲದ ಏನು ಮಾಡ್ತೈತಿ ನಿನ್ನ ಕಣ್ಣಿಗೆ? ನಡಿ ಕಂಬಳಿ ಹಾಸ್ ಕೊಡ್ತೀನಿ ಮಕ್ಕಳಿ ಅಂತ. ನಡಿ. ಮನಸ್ಸೆಲ್ಲ ನೆನಪಾಲೆ ಕನಸನ್ನು ಕಂಡಾಗ ನೀ ಬಂದೆ ನನ್ನ ಬಳಿ.
ಬಿಡಲಾರೆ ನಿನ್ನ ಮನಸ್ಸೆಲ್ಲ ನಿನ್ನ ಮ್ಯಾಲೆ ಕನಸನ್ನು ಕಂಡಾಗ ಮನಸ್ಸೆಲ್ಲ ನಿನ್ನ ಮ್ಯಾಲೆ ಕನಸನ್ನು ಕಂಡಾಗ ನೀ ಬಂದೆ ನನ್ನ ಬಳಿಗೆ ಬಿಟ್ಟು ಬಿಡಲಾರೆ ನಿನ್ನ ಪ್ರೀತಿಯು ತಂದ ಕನ್ನ
ಕೆರೆ ಕೋಡಿ ಹೊಡೆದೈತೆ ಬಾ, ಕೆರೆ ಕೋಡಿ ಹೊಡೆದೈತೆ. ಹುಚ್ಚರಂಗ ಮಾತಾಡ್ಬೇಡ. ಧರ್ಮ ಹೇಳಲ್ಲ. ಧರ್ಮನ್ ಪೂಜೆಗೆ ನಾನು ಎಲ್ಲಿ ಇದ್ರು ಬಂದೊದಗ್ಬೇಕು. ಧರ್ಮನ ಮಾತು ನಿಜ ಆಗ್ಲಿಕ್ಕಾಗಲಿ, ನಿಜ ಆಗ್ಲಿ. ಅಣ್ಣ, ನಿನ್ನ ಕಣ್ಣಾಗೂ ನೀರ. ಮತ್ತೆ ನಿನ್ಗೆ ಅಣ್ಣ ಆಗಿ ಹುಟ್ಟು ಬಂದೇನಿಲ್ಲವ. ಅಣ್ಣ ತಂಗಿ ಒಬ್ಬರನ್ನೊಬ್ಬನ ಅಗಲಿ ಇರಾಕ ಆಗೋದಿಲ್ಲ ಅಣ್ಣ, ಆಗೋದಿಲ್ಲ. ದೊಡ್ಡಣ್ಣ ಛೀ, ಬಿಡಪ್ಪ. ನಾನೇನು ಹಿಂತಿರುಗದ ಹಾದಿ ಹೊಂಟಿದ್ದೇನು. ಇವತ್ತ ಅಲ್ಲೇ, ನಾಳೆ ಇಲ್ಲೇ. ಅಪ್ಪ, ನಾನೇನು ಹೋಗ್ಬರ್ತೀನಪ್ಪ. ಮಗಳಲ್ಲವಾಗಿ ಮಹಾದೇವಿ ಆಚೆ ಕೈಗೆ ಉಡಿ ಸಳಿಸುವಪ್ಪ. ಕಾಲಕ್ಕೆ ಇಲ್ಲ, ಕಾಲಕ್ಕೆ ಇಲ್ಲ, ಕಾಲಕ್ಕೆ ಹೂವಿಲ್ಲ, ಕಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ಎರಡಲ್ಲ ಮಗಳೇ, ತಾಯಿಯ ಮನೆಯು ಇರವಲ್ಲ, ತಾಯಿಯ ಮನೆಯು ಇರವಲ್ಲ, ಅತ್ತಿಯ ಮನೆಯಾಗ ಹೊತ್ತಾಗಿ ಇರಬೇಕ, ಅತ್ತಿಯ ಮನೆಯಾಗ ಹೊತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರ ಉಣಬೇಕ ಮಗಳೇ, ಹೆತ್ತವರ ಹೆಸರ ತರಬೇಕ, ಹೆತ್ತವರ ಹೆಸರ ತರಬೇಕ, ಸಾಕು ಸಾಕು ಮಾಡವ. ನೀನು ನಿನ್ನ ತವರವರಿಗೆ ಆಶೀರ್ವಾದ ಕೊಟ್ಟೆ ಅನ್ನೋದು ತಿಳಿತು. ಧರ್ಮ ನಿನ್ನ ಬಿಡಲಾರ, ನೀನು ಧರ್ಮನುಡಾದೆ. ಭೀಮ ಉಡಿ ತುಂಬಿದ ಉಡಿ, ಎಂದೂ ಬರೆದಾಗದ ಉಡಿ, ಸದಾ ತುಂಬಿದ ಉಡಿ, ತುಂಬಿದ್ದು ತುಂಬೇ ಗತಿ. ಸದ್ಯ ನೆನೆಸಿಬಿಡವ ತಂಗವ. ನನ್ನ ಮಗಳನ್ನ ಚಂದ ನೋಡ್ಕೋಬೇಕು ನೋಡಿಪ್ಪ. ಆಕೆ ನನ್ನ ಸೊಸೆ ಅಲ್ಲವ, ನನ್ನ ಮನೆಯ ಭಾಗ್ಯಲಕ್ಷ್ಮಿ. ನನ್ನ ಕಣ್ಣು ಗೊಂಬೆಯಂಗ ಜೋಪಾನ ಮಾಡ್ತೀನಿ. ದೇವಿ ಅಂತ ಮಣ್ಣಾಗ ಮುಚ್ಚಿಟ್ಕೊಳ್ತೀನಿ. ಭೀಮವನ್ನು ಹೆಚ್ಚು ಅರಮನೆಯ ಋಣ ತೀರಿಸಿ ಮಗಳು ಕೊಟ್ಟು. ಏನ ನನ್ನ ಮಗಳು ಏನು ಅರಿಯದ ಹಸುಗು ಸಪ್ಪ ಅವಳು. ನಿನ್ನ ಹಸುಗು ಸಣ್ಣ ಹೂವಿನಂಗ ಜೋಪಾನ ಮಾಡ್ತೀನಿ ಹೇಳಿದ್ನಲ್ಲವ. ಒಂದು 15 ದಿನ ಇರೋಲಕ್ಕ ಅಂತ ಅವಸರ ಏನೈತಿ? ಇಲ್ಲಪ್ಪ, ಈ ಬಡದ ಪೂಜೆ ಮಾಡೋದು ಅವನ ಪಾರಿಗೆ ಬಂದೈತಿ. ಈ ಅಜ್ಜರ ಮನೆ ಯಾವ ಹೊತ್ತೆಗೆ ಎಲ್ಲಿರ್ತಾನೋ ಏನ್ ಮಾಡ್ತಾನೋ ಅವು ಮಾಡೋ ಈ ಸುದ್ದಿನ ಒಂದು ನಮಗೆ ತಿಳಿಲಾರ್ದಾಗ ಆಗೈತಪ್ಪ. ಅದಕ್ಕಾಗಿ ಅವನ್ನ ಆದಷ್ಟು ಬೇಗ ಕಳಿಸ್ಕೊಟ್ಬಿಡು. ಆತವ, ಅಷ್ಟ ಮಾಡ್ತೀನಿ. ಸಕ್ರಾಪುರ 4 ದಿನ ಇಟ್ಕೊಂಡು ಕಳಿಸ್ತೀನಿ. ಬಾಳ ಮಾಡಿದರ ಬಾತಂಗಿ ಎಂಬುವರು